120 नैतादृशानां स्वजनौ व्यपेक्षया गृहान् प्रतीयातनवस्थितात्मनां येभ्यागतान् वक्रधिया विचक्षते आरोपितब्रूभिरमर्षणाक्षभिः न एतादृशानां स्वजनं व्यपेक्षया गृहान् प्रतीयात् अनवस्थितात्मना ये अभ्यागतान् वक्रधिया विचक्षते आरोपितब्रूभिः ಅಮರ್ಷಣಾಕ್ಷಿಭಿಃ ಅಂದ್ರೆ ಅನಾಹುತ ಅಪಿ ಅಭಿಯಾಂತಿ ಬಂಧುಷು ಅನ್ನೋದನ್ನು ಒಪ್ಪಿಕೊಂಡು ಆದ್ರೆ ಕೆಲವರು ಮನೆಗೆ ಹೋಗಬಾರ್ದು. ಸ್ವಯಂ ನಮಗೆ ಬಂಧುಗಳಾಗಿದ್ದರೂ ಕೂಡ ಇಂಥವ್ರ ಮನೆಗೆ ಹೋಗಬಾರ್ದು. ನಾ ಏತಾದೃಶಾನಾಂ ಸ್ವಜನವ್ಯಪೇಕ್ಷೆಯ ನಮ್ಮವರು ಎಂಬತಕ್ಕಂಥ ಕಾರಣಕ್ಕೆ ಇಂಥವರ ಮನೆಗೆ ಹೋಗಬಾರದು. ಅಂದ್ರೆ ಯಾರಿಗೆ ಮನೆಗೆ 4-6 ಜನರನ್ನ ಕರೆದು ಆತಿಥ್ಯ ಮಾಡಿಯೇ ಗೊತ್ತಿಲ್ಲ ಅಂಥವ್ರ ಮನೆಗೆ ಯಾವತ್ತೂ ಕೂಡ ಹೋಗಲೇಬಾರದು ಅನ್ನೋದು ಒಟ್ಟು ಶಾಸ್ತ್ರಗಳ ಸಾರ. ಕೆಲವರಿಗೆ ಆತಿಥ್ಯ ಮಾಡಿಯೂ ಗೊತ್ತಿಲ್ಲ, ಆತಿಥ್ಯ ಮಾಡಿಸಿಕೊಂಡು ಗೊತ್ತಿಲ್ಲ. ಅದೊಂದು ದೊಡ್ಡ ಯೋಗ. 4 ಜನ ಅತಿಥಿಗಳಿಗೆ ಸತ್ಕಾರ ಮಾಡುವಂಥದ್ದು ಮತ್ತು ನಾವು 4-6 ಕಡೆಗೆ ಹೋದಾಗ ಸತ್ಕಾರಕ್ಕೆ ಪಾತ್ರರಾಗುವಂಥದ್ದೊಂದು ಯೋಗ. ಕೆಲವರಿಗೆ ಆ ಯೋಗವೇ ಇರೋದಿಲ್ಲ. ಮನೆಗೆ ಯಾರನ್ನು ಕರೆಯೋದು ಇಲ್ಲ, ಮತ್ತೊಬ್ರು ಮನೆಗೆ ಹೋಗಿಯೂ ಕೂಡ ಗೊತ್ತಿಲ್ಲ. ಅಂಥವ್ರ ಮನೆಗೆ ಹೋಗಲೇಬಾರದು. ಏತಾದೃಶಾನಾಂ ಸ್ವಜನಂ ವ್ಯಪೇಕ್ಷೆಯ ನಮ್ಮವರಲ್ವಾ, ನಮ್ಮ ಬಂಧುಗಳಲ್ವಾ ಅಂಥವ್ರ ಮನೆಗೆ ಹೋಗ್ಬಾರ್ದು. ಯಾಕಂದ್ರೆ ಅವರಿಗೆ ಆ ಬಂಧುತ್ವದ ಬೆಲೆ ಗೊತ್ತಿರೋದಿಲ್ಲ. ಹಾಗಾಗಿ ಅಂಥವ್ರ ಮನೆಗೆ ಹೋಗಬಾರದು. ಅನವಸ್ಥಿತಾತ್ಮನ ಮತ್ತೇನವರು ಅನವಸ್ಥಿತಾತ್ಮರು. ಅವಸ್ಥಿತಾತ್ಮರು ಅಂದ್ರೆ ಒಳ್ಳೆ ಮನಸ್ಸು, ಒಳ್ಳೆ ಅಭಿಪ್ರಾಯ ಇದ್ದವರು ಅಂತ ಅರ್ಥ. ಒಂದು ಮಾತು ಬರುತ್ತೆ, ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ. ಕ್ಷಣೇ ರುಷ್ಟಾ ಕ್ಷಣೇ ತುಷ್ಟಾ, ರುಷ್ಟಾ ತುಷ್ಟಾ ಕ್ಷಣೇ ಕ್ಷಣೆ. ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ. ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅದೇ ಅನವಸ್ಥಿತಾತ್ಮನಾಂ ಶಬ್ದಕ್ಕೆ ನಾನು ಈ ಶ್ಲೋಕ ಹೇಳ್ತಾ ಇರೋದು. ಕ್ಷಣೇ ರುಷ್ಟಾ, ಕೆಲವೊಮ್ಮೆ ಭಾರೀ ಕೋಪ, ಸುಟ್ಟು ಬಿಡ್ತಾರೆ, ಕೊಂದು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಕೋಪ. ಇನ್ನೊಂದು ಕ್ಷಣದಲ್ಲಿ ಭಾರೀ ಪ್ರೀತಿ. ಕ್ಷಣೇ ರುಷ್ಟಾ ಕ್ಷಣೇ ತುಷ್ಟಾ, ರುಷ್ಟಾ ತುಷ್ಟಾ ಕ್ಷಣೇ ಕ್ಷಣೆ. ಇದ್ದಕ್ಕಿದ್ದಾಗೆ ಕೋಪ, ಇದ್ದಕ್ಕಿದ್ದಾಗೆ ಭಾರಿ ಪ್ರೀತಿ. ಅಂಥವರು ಅವ್ಯವಸ್ಥಿತ ಚಿತ್ತರು ಅಂತ ಅರ್ಥ. ಅಂಥವ್ರ ಸವಾಸಕ್ಕೆ ಹೋಗ್ಬಾರ್ದು. ಅವ್ರು ನಮ್ಗೆ ಒಳ್ಳೇದ್ ಮಾಡಿದ್ರು ನಾವು ಜಾಗೃತವಾಗಿರ್ಬೇಕು, ಕೆಟ್ಟದ್ದು ಮಾಡಿದ್ರು ನಾವು ಅದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇದ್ದು ಅದನ್ನ ನಾವು ಅಂಥ ವ್ಯಕ್ತಿಗಳಿಂದ ದೂರನೇ ಇರಬೇಕು. ಅದಕ್ಕೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ. ಈ ಅವ್ಯವಸ್ಥಿತ ಚಿತ್ತರು ಅಂತ ಏನಿರುತ್ತಾರೆ, ತಲೆ ಸರಿ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಹಾಗೆ ಅಂದ್ರೆ ಒಂದು ಸಹಜವಾದ ಮನುಷ್ಯ ಪ್ರವೃತ್ತಿಯೇ ಇರೋದಿಲ್ಲ. ಆ ರೀತಿಯಾದ ವ್ಯಕ್ತಿಗಳು ಅವ್ಯವಸ್ಥಿತ ಚಿತ್ತರು. ಅಂಥವರ ಪ್ರಸನ್ನತೆಯೂ ಕೂಡ ಬಹಳ ಭಯಾನಕವಾದದ್ದು. ಹಾಗಾಗಿ ಅಂಥವರಿಂದ ಏನನ್ನೂ ಅಪೇಕ್ಷೆ ಪಡಬಾರದು. ಅದನ್ನ ಹೇಳುದು ಅನವಸ್ಥಿತಾತ್ಮನ. ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರೋದಿಲ್ಲ, ಅಂದ್ರೆ ಹುಚ್ಚು ಪ್ರವೃತ್ತಿ ಅಂತಾರಲ್ಲ, ಆ ರೀತಿಯಲ್ಲಿ ಇರ್ತಕ್ಕ ಲೋಕ ವಿಲಕ್ಷಣವಾದ ಪ್ರವೃತ್ತಿಯನ್ನ ಮಾಡ್ಕೊಂಡು ಯಾರು ಇರ್ತಾರೋ ಅಂಥವರ ಮನೆಗೆ ಬಂಧುಗಳಾಗಿದ್ದರೂ ಕೂಡ ಹೋಗಲೇಬಾರದು. ಏ ಅಭ್ಯಾಗತಾನ್ ವಕ್ರಧಿಯಾ ವಿಚಕ್ಷತೆ. ಮನೆಗೆ ಯಾರಾದ್ರೂ ಬಂದ್ರು ಅಂದ್ರೆ ಮೊದಲಿಗೆ ದೃಷ್ಟಿಂ ದದ್ಯಾತ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಾದದ್ದು. ವಾಚಂ ದದ್ಯಾತ್, 4 ಮಾತಾಡಬೇಕು. ಮನೋದದ್ಯಾತ್, ಮನಪೂರ್ವಕವಾಗಿ ಸ್ವಾಗತ ಮಾಡಬೇಕು. ಆಸನ ಕೊಡಬೇಕು. ಯಥೋಚಿತವಾದ ಸತ್ಕಾರಗಳನ್ನ ಮಾಡಬೇಕು. ಅಂದ್ರೆ ಕೆಲವರಿಗೆ ಇದು ಯಾವುದೂ ಕೂಡ ಮಾಡಬೇಕು ಅಂತ ಗೊತ್ತೇ ಇಲ್ಲ. ಎಷ್ಟೋ ಜನ ಇದ್ದಾರೆ, ಮನೆ ಯಾರನ್ನೂ ಕರೆಯೋದಿಲ್ಲ, ಆಕಸ್ಮಿಕವಾಗಿ ಯಾರಾದ್ರೂ ಹೋದ್ರು ಕೂಡ ಮನೆ ಬಾಗಿಲಲ್ಲೇ ಮಾತಾಡಿಸಿ ಕಳಿಸ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ. ಮಾತು ಆಡಿಸ್ದೆ ಅಲ್ಲಿಂದನೇ ಗಲಾಟೆ ಮಾಡಿ ಕಳಿಸ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ವಕ್ರಧಿಯಾ ವಿಚಕ್ಷತೆ. ವಕ್ರಧಿ, ಧಿ ಅಂದ್ರೆ ಆಲೋಚನೆ, ಅಂದ್ರೆ ಒಳಗಿನ ನೋಟ ವಕ್ರ ನೋಟ, ಆಲೋಚನೆ ವಕ್ರ ಆಲೋಚನೆ. ಹೀಗೆ ವಕ್ರವಾದ ಮನಸ್ಥಿತಿ, ವಕ್ರವಾದ ಮಾತು, ವಕ್ರವಾದ ಬುದ್ಧಿ, ವಕ್ರವಾದ ಕಣ್ಣೋಟದ ಮೂಲಕವಾಗಿ ಯಾರು ಮನೆಗೆ ಬಂದವರನ್ನ ನೋಡ್ತಾರೋ ಆರೋಪಿತ ಪ್ರೋಭಿ ಅಮರ್ಷಣಾಕ್ಷಿಭಿ. ಆ ಹುಬ್ಬು, ನಂತರ ಗಂಟು ಹಾಕಿದ ಹುಬ್ಬು, ಆ ಹುಬ್ಬಿನಲ್ಲೇ ನಮ್ಮಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಇವನೇನೋ ನನಗೆ ಬೇಡದಿದ್ ಮಾಡ್ಲಿಕ್ಕೆ ಬಂದಿದ್ದಾನೆ, ಅಂತದ್ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ಇರ್ತಾರೋ ಬಂದವರನ್ನು ಹಾಗೆ ನೋಡ್ತಾರೆ. ಅವರ ಕೆಟ್ಟ ಒಂದು ವರ್ತನೆಯಲ್ಲೇ ಇರೋದ್ರಿಂದಾಗಿ ಬಂದವರು ನಮ್ಗೇನೋ ಕೆಟ್ಟದ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನೋ ಭಾವನೆಯಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಆರೋಪಿತ ಭ್ರೂಭಿ,
ಆ ಹುಬ್ಬನ ವಿಲಾಸದ ಹುಬ್ಬು ಗಂಟಿಕ್ಕುವ ಮೂಲಕವಾಗಿಯೇ ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಅಮರ್ಷಣಾಕ್ಷಿಭಿಹಿ, ಅಮರ್ಷಣ ಅಂದ್ರೆ ಕೋಪದ ಕಣ್ಣಿನ ಮೂಲಕವಾಗಿ ನೋಡ್ತಾ ಇರ್ತಾರೆ. ಇಂಥವರ ಮನೆಗೆ ಎಷ್ಟೇ ಹತ್ತಿರದ ಬಂಧುಗಳಾಗಿದ್ರೂ ಕೂಡ ಅವರಿಂದ ಉಪಕಾರವನ್ನ ಪಡಿಬಾರದು, ಅಂತವರ ಮನೆಗೆ ಹೋಗಲೇಬಾರದು. ಏತಾದೃಶಾನಾಂ ಗೃಹಾನ್, ಇಂಥವರ ಮನೆಯನ್ನು ಕುರಿತು ಸ್ವಜನಂ ವ್ಯಪೇಕ್ಷೆಯ, ಅಯ್ಯೋ ನಮ್ಮವರಲ್ವಾ, ಏನ್ ಬೇಕಾದ್ರೂ ಮಾಡ್ಲಿ, ಸಹಿಸಿಕೊಳ್ಳೋದು, ಎಷ್ಟೇ ಆದ್ರೂ ನಮ್ಮ ಬಂಧುಗಳು, ಈ ಭಾವನೆ ಅಂತವ್ರ ಬಗ್ಗೆ ಇಟ್ಕೊಳ್ಳೇಬಾರದು. ಅಂದ್ರೆ ಎಲ್ಲಿ ನಮಗೆ ಕಾರುಣ್ಯ ಬೇಕು, ಎಲ್ಲಿ ಸರಳತೆ ಬೇಕು ಅಲ್ಲಿ ಸರಳತೆ ಬೇಕು. ಅಂದ್ರೆ ಕೆಲವು ಕಡೆಗೆ ಸರಳತೆ ಕಾರುಣ್ಯ ಅಂತಕ್ಕಂಥದ್ದು ಬೇಡ. ಅಂತವರ ಬಗ್ಗೆಗೆ ಈ ಅವ್ಯವಸ್ಥಿತ ಚಿತ್ತರ ಒಂದು ವಿಚಾರದಲ್ಲಿ ಕಾರುಣ್ಯ ಎಂಬುವಂಥದ್ದು ಇರಬಾರದು ಎಂಬತಕ್ಕಂಥ ವಿಚಾರವನ್ನ ಆ ಇಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ. ವ್ಯಾಖ್ಯಾನ ಓದಿಬಿಡೋಣ. ಉಕ್ತಮೇವ ವಿಷದಯತಿ ಅಂದ್ರೆ ಹಿಂದೆ ಹೇಳಿದ್ದನ್ನೇ ಅನಾಹುತ ಪೆಬಿಯಾಂತಿ ಬಂಧುಷು ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅಂದ್ರೆ ಎಲ್ಲರನ್ನೂ ಕೆಟ್ಟ ದೃಷ್ಟಿಯಿಂದಲೇ ನೋಡೋದು. ಅವರ ದೃಷ್ಟಿಯಲ್ಲಿ ಒಳ್ಳೆಯವರಂತ ಜಗತ್ತಿನಲ್ಲಿ ಯಾರೂ ಇರೋದೇ ಇಲ್ಲ, ಯಾರ ಮೇಲೂ ನಂಬಿಕೆ ಇರೋದಿಲ್ಲ, ಎಡಗೈಯನ್ನ ಬಲಗೈ ನಂಬೋದಿಲ್ಲ ಅಂಬುವಂತೆ ಯಾರ ಮೇಲೆಯೂ ನಂಬಿಕೆ ಇರೋದಿಲ್ಲ. ಸ್ವಂತ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರ ಜೊತೆಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಗಲಾಟೆಯನ್ನ ಮಾಡ್ಕೊಂಡಿರ್ತಾರೆ. ಯಾರ ಬಗ್ಗೆಯೂ ನಂಬಿಕೆ ಇರೋದಿಲ್ಲ ಅಂತವರ ಮನೆಗೆ ಹೋಗಲೇಬಾರದು. ಉಕ್ತಮೇವ ವಿಷದೇತಿ, ಹಿಂದೆ ಏನು ಶ್ಲೋಕದಲ್ಲಿ ಹೇಳಿದ್ರು ಅದನ್ನೇ ಮತ್ತು ಕೆಲವೊಂದು ಮಾತುಗಳ ಮೂಲಕವಾಗಿ ರುದ್ರದೇವರು ಸ್ಪಷ್ಟಪಡ್ತಾ ಇದ್ದಾರೆ. ನೇತಿ ನ ಏತಾದೃಶಾನ ಏ ವಿಚಕ್ಷತೆ ಶಬ್ದಕ್ಕರ್ಥ ಏನು? ಪಶ್ಯಂತಿ ಅಂತ ಅರ್ಥ. ಅಂದ್ರೆ ಚಕ್ಷಿಂ ವ್ಯಕ್ತಾಯಾಮ್ ವಾಚಿ ನೋಡಿ, ಏ ಅಭ್ಯಾಗತಾನ್ ವಕ್ರದಿಯ ವಿಚಕ್ಷತೆ, ಕಡೆಗಣ್ಣ ನೋಟ ಇದೆಯಲ್ಲ ಅದು ಚಕ್ಷಿಂ ವ್ಯಕ್ತಾಯಾಮ್ ವಾಚಿ, ಕೆಲವೊಂದು ಕಣ್ಣು ನೋಟ ಇದೆಯಲ್ಲ, ಮಾತೇ ಬೇಕಾಗಿಲ್ಲ, ಮಾತಿಗಿಂತ ಜಾಸ್ತಿ ಕಣ್ಣೋಟದಲ್ಲಿ ಅರ್ಥ ಆಗಿರುತ್ತೆ. ಅದಕ್ಕೆ ಆ ವಿಚಕ್ಷತೆ ಧಾತು ಬಳಸಿದ ಅದಕ್ಕೋಸ್ಕರವಾಗಿ ಸ್ಪಷ್ಟವಾದ ಆ ಒಂದು ಅಭಿಪ್ರಾಯ ಗೊತ್ತಾಗ್ತದೆ. ಅವರ ಕಣ್ಣ ನೋಟದಲ್ಲೇ ಅವರ ಅಭಿಪ್ರಾಯ ಏನು, ಅವರಿಗೆ ನಮ್ಮ ಮೇಲೆ ಯಾವ ಭಾವನೆ ಇದೆ ಅನ್ನೋದು ಗೊತ್ತಾಗೋಗ್ಬಿಡತ್ತೆ. ಹಾಗಾಗಿ ಏ ವಿಚಕ್ಷತೆ ಪಶ್ಯಂತಿ ಏತಾದೃಶಾನಾಂ ಗೃಹಾನ್, ಇಂಥವರ ಮನೆಗೆ ಸ್ವಜನವ್ಯಪೇಕ್ಷೆಯ ಬಂಧುತ್ವ ಬುದ್ಧಿಯ, ಅಯ್ಯೋ ನಮ್ಮ ಎಷ್ಟೇ ಆದ್ರೂ ನಮಗೆ ಸಂಬಂಧಿಕರಾಗ್ಬೇಕಲ್ವಾ ಎಂಬ ಭಾವನೆಯಿಂದ ಹೋಗಬಾರ್ದು. ಮನ್ಯು ಕಾರ್ಯ ಪ್ರದರ್ಶನೇನ ವಿಶದೀಕರಣಂ ದ್ರಷ್ಟವ್ಯಂ. ಆ ಮನ್ಯು ಕಾರ್ಯ ಪ್ರದರ್ಶನ, ಅವ್ರು ಯಾವ ರೀತಿಯಲ್ಲಿ ಅವರ ಕೋಪ ಅಂದ್ರೆ ಜೀವನ ಪೂರ್ತಿ ಕೋಪ, ಅವರಿಗೆ ಕೋಪ ಅನ್ನೋದು ಬಿಟ್ಟು ಮತ್ತೆ ಯಾವ ಬಂಧುಗಳಿಲ್ಲ. ಅವ್ರಿಗಿರುವಂತ ಬಂಧು ಅಂದ್ರೆ ಒಂದೇ ಅವರ ಸಿಟ್ಟು, ಅವರ ಸಿಡುಕತನ, ಆ ಸಿಡುಕತನದಿಂದಾಗಿ ಆಡತಕ್ಕಂಥ ಮಾತು, ಅವರ ಕೃತಿ, ಅದೊಂದೇ ಬಂಧುಗಳು ಹೊರತು ಮತ್ತೆ ಯಾವ ಬಂಧುಗಳು ಇರೋದಿಲ್ಲ. ಹಾಗಾಗಿ ಅವ್ರು ಹೇಗ್ ಮಾಡ್ತಾರೆ? ಆರೋಪಿತ ಪ್ರೂಭಿ ಅಮರ್ಷಣಾಕ್ಷಿಭಿಹಿ, ಅದೇ ಮನ್ಯು ಕಾರ್ಯ ಪ್ರದರ್ಶನೇನ ವಿಶದೀಕರಣಂ ದ್ರಷ್ಟವ್ಯಂ. ಆ ಕೋಪದ ಕಾರ್ಯ ಹೇಗಿರುತ್ತೆ ಅಂದ್ರೆ ವಕ್ರ ದೃಷ್ಟಿಯಿಂದ ನೋಡ್ತಾರೆ, ಉಬ್ಬು ಗಂಟಾಕೊಂಡು ನೋಡ್ತಾರೆ, ಮನೆಗೆ ಯಾಕಾದ್ರೂ ಬಂದ್ರು ಒಂದು ಭಾವನೆಯನ್ನು ಹೊತ್ತಿರ್ತಾರೆ, ಮನೆಗೆ ಬಂದವರು ಒಂದು ಲೋಟ ನೀರು ಕೂಡ ಕೊಡೋದಿಲ್ಲ. ಈ ರೀತಿಯಾಗಿ ಒಂದು ಒಟ್ಟು ಕೆಟ್ಟ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಾರೆ. ಅಂತವರ ಮನೆಗೆ ಬಂಧುಗಳಾಗಿದ್ರು ಕೂಡ ಹೋಗಬಾರದು. ಏತಾದೃಶಾನಾಂ ಗೃಹಾನ್, ಇಂಥವರ ಮನೆಗೆ ಸ್ವಜನವ್ಯಪೇಕ್ಷೆಯ, ನಮ್ಮ ಬಂಧುಗಳಲ್ವಾ ಎಂಬ ಭಾವನೆಯಿಂದಾಗಿ ಅನವಸ್ಥಿತಾತ್ಮನ, ಅವ್ಯವಸ್ಥಿತವಾದ ಮನಸ್ಸು, ಚಂಚಲ ಚಿತ್ತ, ಲೋಕ ವಿಲಕ್ಷಣವಾದ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿಗಳ ಮನೆಗೆ ಹೋಗಬಾರದು. ಯಾರು? ಅಭ್ಯಾಗತಾನ್, ಮನೆಗೆ ಬಂದಂತಹ ಅತಿಥಿಗಳನ್ನು ವಕ್ರಧಿಯಾ ವಿಚಕ್ಷತೆ, ಕೆಟ್ಟ ನೋಟದಿಂದಾಗಿ ನೋಡುತ್ತಾರೋ, ಕೆಟ್ಟ ಬುದ್ಧಿಯಿಂದ ನೋಡುತ್ತಾರೋ, ಕೆಟ್ಟ ಆಲೋಚನೆಯಿಂದ ನೋಡುತ್ತಾರೋ, ಆರೋಪಿತ ಬ್ರೂಭಿಹಿ, ಏನೋ ಅವನ ಮೇಲೆ ಮನೆಗೆ ಬಂದಂತಹ ಅತಿಥಿಗಳ ಮೇಲೆ ಅನೇಕ ಆರೋಪಗಳನ್ನ ಸಲ್ಲಿಸುವ ರೂಪದಲ್ಲಿ ನೋಡುತ್ತಾರೋ, ಅಮರ್ಷಣಾಕ್ಷಿಭಿಹಿ, ಕೋಪಯುಕ್ತವಾದಂತಹ ಕಣ್ಣಿನಿಂದ ನೋಡುತ್ತಾರೋ, ಅಂತವರ ಮನೆಗೆ ಏತಾದೃಶಾನಾಂ ನವಸ್ಥಿತಾತ್ಮನಾಂ, ಅವ್ಯವಸ್ಥಿತವಾದ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳ ಮನೆಗೆ ಮನೆಯನ್ನು ಕುರಿತು ನ ಪ್ರತಿಯಾತ್, ಹೋಗಲೇಬಾರದು. ಅಲ್ಲಿಗೆ ಯಾರ ಮನೆಗೆ ಹೋಗ್ಬೇಕು, ಯಾರ ಮನೆಗೆ ಹೋಗಬಾರದು. ಕೆಲವರ ಮನೆಗೆ ಬಂಧುತ್ವ ಇಲ್ಲ, ಅವರು ನಮಗೆ ಸಂಬಂಧಿಗಳಲ್ಲದೆ ಹೋದರೂ ಕೂಡ ಮನೆಗೆ ಹೋದಾಗ ಒಳ್ಳೆ ಮಾತಾಡ್ತಾರೆ, ಅವರಿಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ನಮಗೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಮುಖ್ಯದಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೆದಿರ್ತಾರೆ. ಅಂತವರ ಮನೆಗೆ ಬಂಧುತ್ವ ಇಲ್ಲದೆ ಇದ್ರು ಹೋಗಬೇಕು, ಕೆಟ್ಟವರ ಮನೆಗೆ ಬಂಧುತ್ವ ಇದ್ರೂ ಕೂಡ ಹೋಗಲೇಬಾರದು ಎಂಬತಕ್ಕಂಥದ್ದು ಇದರ ಸಂದೇಶ. ಅದಕ್ಕೋಸ್ಕರವಾಗಿ ನೋಡಿ, ಕೃಷ್ಣ ಅಲ್ಲಿ ವಿದುರನ ಮನೆಗೆ ಹೋಗ್ತಾನೆ ಹೊರತು ದುರ್ಯೋಧನ ಮನೆಗೆ ಹೋಗೋದಿಲ್ಲ. ಯಾಕಂದ್ರೆ ದುರ್ಯೋಧನಿಗೆ ಕೃಷ್ಣನ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ಯಾರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲವೋ ಅಂತವರ ಮನೆಗೆ ಹೋಗಲೇಬಾರದು. ನೈತಾದೃಶಾನಾಂ ಸ್ವಜನವ್ಯಪೇಕ್ಷಯ ಗೃಹಾನ್ ಪ್ರತೀಯಾತ್ ಅನವಸ್ಥಿತಾತ್ಮನಾಂ
ಏಭ್ಯಾಗತಾನ್ ವಕ್ರಧಿಯಾ ವಿಚಕ್ಷತೆ ಆರೋಪಿತ ಭ್ರೂವಿರ ಆರೋಪಿತ ಭ್ರೂವಿರಮರ್ಷಣಾಕ್ಷಿಭಿಃ. ಒಟ್ಟು ಯಾರಿಗೆ ಈ ಆತಿಥ್ಯಾದಿಗಳನ್ನ ಮಾಡಿ ಗೊತ್ತೇ ಇರೋದಿಲ್ವೋ ಅಂಥವರ ಮನೆಗೆ ಪ್ರವೇಶ ಮಾಡಬಾರದು ಅನ್ನೋದು ಅಭಿಪ್ರಾಯ. ಇಲ್ಲಿ ಪ್ರಕೃತದಲ್ಲಿ ದಕ್ಷ, ಈಗ ನೀನು ಹೋದೆ ಅಂತ ಆದ್ರೆ ಉದ್ದೇಶಪೂರ್ವಕವಾಗಿ ನಿನ್ನ ಮುಂದೆ ನನ್ನ ನಿಂದನೆಯನ್ನ ಮಾಡ್ತಾರೆ. ನೀನು ಪತಿವ್ರತಾ ಸ್ತ್ರೀ, ಪತಿವ್ರತಾ ಸ್ತ್ರೀ ಯಾವತ್ತೂ ಕೂಡ ಪತಿ ನಿಂದನೆಯನ್ನ ಮಾಡಲ್ಲ, ಪತಿ ನಿಂದನೆಯನ್ನ ಸಹಿಸೋದಿಲ್ಲ. ಹಾಗಾಗಿ ನಿನಗೇ ತೊಂದರೆ ಆದ್ರಿಂದ ನೀನು ಹೋಗ್ಬೇಡ ಅನ್ನೋದು ಮುಖ್ಯ ಮಾತಿನ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.